ಒಂದು ನಮ್ಮ ರಾಜ್ಯದಲ್ಲಿ ಈಗ ಇರ್ತಕ್ಕಂಥದ್ದು ಪ್ರಮುಖವಾಗಿ ಕೇಂದ್ರ ಸರ್ಕಾರದ ಮಲತಾಯಿ ಧೋರಣೆ ಅಂತಕ್ಕಂಥದ್ದು ಇತ್ತೀಚೆಗೆ ಇದು ನಡೀತಾ ಇದೆ ಅಧ್ಯಕ್ಷರೇ. ನಾನು ಹಿಂದೆ ಈ ಒಂದು 7-8 ವರ್ಷದಿಂದ ನೋಡ್ತಾ ಇದ್ದೆ. ಈಗ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿಗಳಿದ್ದಾಗ ಮನಮೋಹನ್ ಸಿಂಗ್ ಅವರ ಮನಮೋಹನಾಮಿಕ್ಸ್ ಅಂತಕ್ಕಂಥದ್ದು ಒಂದು ಜಾರಿಲಿತ್ತು. ಮಾತನಾಡೋರು ಎಕ್ಸ್ಪರ್ಟ್ಗಳು, ಫೈನಾನ್ಷಿಯಲ್ ಎಕ್ಸ್ಪರ್ಟ್ಗಳು ಹೇಳೋರು ಮನಮೋಹನಾಮಿಕ್ಸ್ ಅಂತಕ್ಕಂಥದ್ದು ಎಕನಾಮಿಕ್ಸ್ ಬಗ್ಗೆ ಹೇಳೋರು, ಹೆಸರಿಟ್ಟಿದ್ರು. ಮೋದಿಯವರು ಬಂದ ಮೇಲೆ ಅದೇನೋ ಮೋದಿನಾಮಿಕ್ಸ್ ಅಂತ ಹೇಳಿ ಅದೊಂದು ಈಗ ಪ್ರಾರಂಭ ಆಗಿದೆ. ಇನ್ನೊಬ್ಬರಿದ್ದರು, ಜಪಾನ್ನ ಮಾಜಿ ಪ್ರಧಾನಿ ದಿವಂಗತ ಶಿಂಜೋ ಅಬೆ ಅಂತ ಹೇಳಿ, ಅವ್ರ ಕಾಲದಲ್ಲಿ ಅಬೆನಾಮಿಕ್ಸ್ ಅಂತ ಇಟ್ಟಿದ್ರು ಹೆಸರು ಅವರಿಗೆ. ಈಗ ನಮ್ಮ ರಾಜ್ಯದಲ್ಲಿ ಏನು ನಡೀತಾ ಇದೆ, ಡಿವಲ್ಯೂಷನ್ ಟ್ಯಾಕ್ಸ್ ಇರ್ಬೋದು, ನಮ್ಮ ಕೇಂದ್ರ ಸರ್ಕಾರದ ಮಲ್ತಾಯಿ ಧೋರಣೆ, ನಮ್ಮ ರಾಜ್ಯಕ್ಕಾಗಿರೋ ಅನ್ಯಾಯದ ಬಗ್ಗೆ ಈಗೇನು ನಡೀತಾ ಇದೆ ಚರ್ಚೆ, ಬಹುಶಃ ಈಗ ನಾವು ಸಿದ್ದನಾಮಿಕ್ಸ್ ಅನ್ನ ಇವತ್ತು ರಾಜ್ಯಾರಿಗೆ ತರಬಹುದು ಅಂತಕ್ಕಂಥ ನನ್ನ ಅಭಿಪ್ರಾಯ ಅಧ್ಯಕ್ಷ. ಇಲ್ಲಿ ಇಂಥ ಒಂದು ಜನವಿರೋಧಿ ವಿನಾಶಕಾರಿಯನ್ನು ಹೇಳ್ಕೊಂಡಿದ್ದಾರೆ, ನಾಡದ್ರೋಹಿ ಆರ್ಥಿಕತೆಯನ್ನು ನೋಡ್ತಾ ಇದ್ದೇವೆ ಅಂತ ಹೇಳ್ಕೊಂಡಿದ್ದಾರೆ ಅಧ್ಯಕ್ಷರೇ. ಇಲ್ಲಿ ನನ್ನ ತೆರಿಗೆ ನನ್ನ ಹಕ್ಕು, ನನ್ನ ತೆರಿಗೆ ನನ್ನ ಹಕ್ಕು ಹೇಳಿದ್ದಾರೆ. ದೆಹಲಿಯೂ ಸಹ ಎಲ್ಲ ಶಾಸಕ ಮಿತ್ರರುಗಳು ಹೋಗಿ ಕೇಂದ್ರ ಸರ್ಕಾರದ ಮಲತಾಯಿ ಧೋರಣೆ ಬಗ್ಗೆ ಒಂದು ಧ್ವನಿ ಎತ್ತು ಬಂದಿದ್ದೀರಿ, ಅದಕ್ಕೆ ನಿಮ್ಗೆ ಅಭಿನಂದನೆ ಸಲ್ಲಿಸ್ತೀನಿ. ಒಂದು ಕಾಲದಲ್ಲಿ ನನ್ನ ನೀರು ನನ್ನ ಹಕ್ಕು ಅಂತ ಹೇಳಿದ್ರು. ನಮ್ಮ ನಡಿಗೆ ಕೃಷ್ಣ ಕಡೆಗೆ, ಕೃಷ್ಣ ನಡಿಗೆ ನಿಂತ ಕಡೆಗೆ, ಕಾಂಗ್ರೆಸ್ ನಡಿಗೆ ಕೃಷ್ಣ ಕಡೆಗೆ, ಅದು ಎಲ್ಲಿದೆ ಕೃಷ್ಣ ಗೊತ್ತಿಲ್ಲ ಈಗ ನನಗೆ ಅಧ್ಯಕ್ಷರೇ. ನನ್ನ ನೀರು ನನ್ನ ಹಕ್ಕು ಅಂತ ಹೇಳಿ ಮೇಕೆದಾಟಿಂದ ಬಂದು ಮೇಕೆದಾಟ ಅಲ್ಲೇ ಇದೆ, ನೀರು ಹೋಗೋದು ಹೋಯ್ತಾನೆ ಇದೆ ಕಾವೇರಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.